ಸರ್ ಮತ್ತೊಂದು ಪ್ರಶ್ನೆ, ಈ ಓಪನ್ ಆಗಿ ಕೊಲೆ ಬೆದರಿಕೆ ಹಾಕಿರೋದಿದೆಯಲ್ಲ ಸರ್, ಅಲ್ಲಿಗೆ ಬರುವಂತ ಭಕ್ತರು ಮತ್ತು ಸ್ಥಳೀಯರ ಮೇಲೆ ನುಗ್ಗಿ ಹೊಡಿತೀವಿ, ಕೊಂದು ಬಿಡ್ತೀವಿ, ಇನ್ನೇನೋ ಮಾಡ್ಬಿಡ್ತೀವಿ ಅನ್ನುವಂತ ಈ ಓಪನ್ ಬೆದರಿಕೆಗಳಿದಾವಲ್ಲ ಸರ್, ಇದನ್ನ ಈಗ ಆಲ್ರೆಡಿ ಒಂದು FIR ಆಗಿದೆ, ಅದ್ರ ಮೇಲೆ ಪೊಲೀಸರು ಮತ್ತೆ ಸೋಮೋಟೋ ಕೇಸನ್ನ ದಾಖಲಿಸಿಕೊಂಡು ಇವ್ರನ್ನ ಒಳಗ್ ಹಾಕಕ್ಕಾಗಲ್ವಾ ಸರ್? ಯಾಕೆಂದ್ರೆ ಇವರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ, ಮತ್ತೆ ಯಾವುದೇ ಧರ್ಮವನ್ನು ಆಚರಿಸುವವರ ಭಾವನೆಗಳಿಗೆ ಧಕ್ಕೆ ತರೋದು ಕೂಡ ತಪ್ಪಾಗತ್ತಲ್ವಾ ಸರ್? ನಾನು ಅಲ್ಲಿಗೆ ಬರ್ತೀನಿ ನೋಡಿ. ಈ ಸುಳ್ಳಿನ ಪ್ರಪಗಾಂಡಗಳು SIT ಇಂದ ಏನೂ ಸಿಗದಾಗ ಕೂಡ ಒಂದೇ ಒಂದು ಬಾಡಿ ರಿಕವರ್ ಆದಿ ಕೂಡ ನಮ್ಗೆ 25 ವರ್ಷದ ಹುಡುಗಿ, 40 ವರ್ಷದ ಹುಡುಗಿ ಸಾಮೂಹಿಕವಾಗಿ ಬಾಡಿಗಳು ಸಿಗ್ತವೆ. ಆ ಹೆಣಗಳನ್ನು ಹಂದಿಗಳು ತಗೊಂಡೋಗಿದ್ದಾವೆ, ಮುಳ್ಳು ಹಂದಿ ತಗೊಂಡೋಗಿದೆ. ದಿನದಿಂದ ದಿನಕ್ಕೆ ಸ್ಟೇಟ್ಮೆಂಟ್ ಕೊಡ್ತದ್ ಮಾತ್ರ ಅಲ್ಲ, ಕಾವಂದರ ಬಗ್ಗೆ ಕೂಡ ಅವ್ಯಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡ್ತಾರೆ. 12-13 ವರ್ಷದಲ್ಲಿ ಪೇಷನ್ಸ್ ಇಟ್ಕೊಂಡಿದ್ದ ಜನಗಳು SIT ಆಗಿವಾಗಲೂ ಸುಮ್ಮನೆ ಇದ್ರು. 1 ರಿಂದ 12 ಹೊಡೀರಿ, ನೀವು ಏನ್ ಬೇಕಾದ್ರೆ ಆಗೀರಪ್ಪ, ನಮ್ಗೆ ಗೊತ್ತಿದೆ ಧರ್ಮಸ್ಥಳ ಏನು, ನಮ್ಮ ಕಾವಂದ್ರು ಎನ್ನುವುದಕ್ಕೆ ಬಿಟ್ಬಿಟ್ಟಿದ್ರು. 13ನೇ ಪಾಯಿಂಟ್, ಯಾವಾಗ ಪವರ್ ಟಿವಿಯಿಂದ ನಾವು ನೈಜತೆಯನ್ನು ತೋರಿಸಿದ್ವಿ, ಗ್ರಾಮಸ್ಥರಿಗೂ ಗೊತ್ತಿತ್ತು. ಗ್ರಾಮಸ್ಥರು ನಮ್ಮೊಟ್ಟಿಗೆ ಬಂದು ಏನು ಲೈವ್ ಎಪಿಸೋಡ್ ಅಲ್ಲಿ ನಾವು ತೋರಿಸಿದ್ವಿ ಅವರಿಗೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ. 13ನೇ ಏನು ಪಾಯಿಂಟ್ ಇದೆ ಅದು ಮೊದಲಿಂದನೂ ಆ 2014 ಅಲ್ಲ 19 ವರೆಗೂ ಆ ಪ್ರದೇಶ ಇರಲಿಲ್ಲ, ಅದೊಂದು ಕೊಳ್ಳ ಪ್ರದೇಶ ಆಗಿತ್ತು. ಅದರ ಮೇಲೆ ಅಡ್ಡಗೋಡೆಗಳನ್ನು ಕಟ್ಟಿಬಿಟ್ಟು ಮಣ್ಣನ್ನು ತುಂಬಿಸಲಾಗಿತ್ತು ಅಂತ ತೋರಿಸಿದೀವಿ. 12 ಆದ ಕೂಡಲೂ ರಾತ್ರಿ ಬಂದು ಈ ಮಟ್ಟಣ್ಣವರು ಏನ್ ಮಾಡ್ತಾನೆ, ಇಲ್ಲ ಅಲ್ಲಿ ಸಾವಿರಾರು ನೂರಾರು ಬಾಡಿಗಳು ಸಿಕ್ಕಿದಾವೆ ಅನ್ನುವ ಸುಳ್ಳು ಮಾಹಿತಿಯನ್ನು ಕೊಡುವುದು ಮಾತ್ರ ಅಲ್ಲ, ಜನರನ್ನು ದಂಗೆ ಎಬ್ಬಿಸುವ ಸ್ಥಿತಿಯಲ್ಲಿ ಮಾತಾಡ್ತಾರೆ. ಹರ್ಷೇಂದ್ರ ಹೆಗಡೆ ಮತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು ಮಾತ್ರ ಅಲ್ಲ, ವೀರೇಂದ್ರ ಹೆಗಡೆ ಅವರೇ ರೇಪ್ ಮಾಡಿದ್ದಾರೆ, ವೀರೇಂದ್ರ ಹೆಗಡೆ ಅವರೇ ರೇಪ್ ಮಾಡುವ ನಾಯಕ ಅಂತ ಹೇಳ್ಬಿಡ್ತಾರೆ. ಇಷ್ಟನ್ನು ಸಹಿಸಿಕೊಳ್ಳಲಾಗದ ಇದನ್ನೆಲ್ಲ ಎಷ್ಟು ದಿನ ಗ್ರಾಮಾಂತರ ಸಹಿಸಿಕೊಳ್ತಾರೆ? ತಮ್ಮ ದೇವಸ್ಥಾನದ ಬಗ್ಗೆ, ತಮ್ಮ ಪೂಜ್ಯರ ಬಗ್ಗೆ ಮಾತಾಡಿದಾಗ ನಿನ್ನೆ ಕೆಲವು ಯೂಟ್ಯೂಬರ್ಗಳು ಅಲ್ಲಿ ಏನು ಕಾವಂದರ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡುವಾಗ ತಡೆದು ಬಿಟ್ಟು ಕೇಳಿದ್ದಾರೆ, ಅದು ಗಲಾಟೆಗೆ ಕನ್ವರ್ಟ್ ಆಗಿದೆ ಅನ್ನೋದು. ಅದೇ ಟೈಮಲ್ಲಿ ನೋಡಿ, ಆ ಕಡೆ ಹಾಸ್ಪಿಟಲ್ ಅಲ್ಲಿ ಸುವರ್ಣ ನ್ಯೂಸ್ ಚಾನೆಲ್ನ ರಿಪೋರ್ಟರ್ಗಳ ಬಗ್ಗೆ ಹಿಗ್ಗಾಮುಗ್ಗವಾಗಿ ಈ ಮಹೇಶ್ ತಿಮರೋಡಿ ಟೀಮ್ ಹೊಡಿತಾರೆ, ರಿಪೋರ್ಟರ್ ಮೇಲೆ ಕೈ ಹಾಕ್ತಾರೆ, ಕ್ಯಾಮರಾಮ್ಯಾನ್ಗಳಿಗೆ ಹೊಡಿತಾರೆ. ಆದ್ರೂ ಕೂಡ ತದನಂತರ 2 ನಿಮಿಷದಲ್ಲಿ ಹೊರಗಡೆ ಬಂದ ಮಹೇಶ್ ತಿಮರೋಡಿಯನ್ ಟೀಮು ನಾವು ಹೊಡೆದೇ ಇಲ್ಲ, ಇದು ಸುವರ್ಣ ನ್ಯೂಸ್ ಅವರು ಮಾಡಿದಂತಹ ಏನು ಪ್ಲಾನು, ಅಲ್ಲಿ ಒಂದು FIR ಆಗುತ್ತೆ ಅಂತ, ಇಲ್ಲಿ ಒಂದು ಕೌಂಟರ್ FIR ಮಾಡ್ತಾರೆ ಅಂತ ಮಾಡಿದರೆ, ನಾವು ಅಮಾಯಕರು, ನಾವು ಶಾಂತಿ ಪ್ರಿಯರು, ನಾವು ಯಾರಿಗೂ ಏನು ಮಾಡಿಲ್ಲ, ನಾವು ಯಾರನ್ನು ಮುಟ್ಟಿಲ್ಲ ಅನ್ನುವ ವಿಡಿಯೋ ರೆಫರೆನ್ಸ್ಗಳನ್ನು ಬಿಡ್ತಾರೆ. ನೀವು ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವನ ಬಾಯಿ ಬಿಟ್ರೆ ಸುಳ್ಳು, ಇವನ ಕಾಲಲ್ಲಿ ಚಪ್ಪಲಿ ಹಾಕಲ್ಲ, ಇವನ ಬಾಯಲ್ಲೇ ಚಪ್ಪಲಿ, ಅಂಥದೇ ವರ್ಡ್ಗಳನ್ನು ಇವನು ಸುವರ್ಣ ನ್ಯೂಸ್ ಚಾನೆಲ್ಗೆ ಮತ್ತೆ ಅಲ್ಲಿನ ಏನು ಹಿರಿಯ ಪತ್ರಕರ್ತರಿದ್ದಾರೆ, ಅಲ್ಲಿಯ ಎಡಿಟರ್ಸ್ ಇದ್ದಾರೆ, ಅವರ ಮೇಲೆ ಯೂಸ್ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪದೇ ಹೊತ್ತಿಗೆ ಈಗ ನಮ್ಮಲ್ಲೇ ಆ ತುಣುಕುಗಳನ್ನು ನಾವು ತೋರಿಸ್ತಾ ಇದೀವಿ ನೋಡಿ. 2 ತುಣುಕುಗಳನ್ನು ನೀವು ತೋರಿಸಬಹುದು. ಒಂದ್ ಕಡೆ ಅವನು ಹೇಳ್ತಾನೆ, ನಾನು ಅವರನ್ನು ಮುಟ್ಟೇ ಇಲ್ಲ, ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈಗ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಏನು ತುಣುಕು ಇದೆ ಅಲ್ಲ, ಒಂದು ರಾಜ್ಯದ ಪ್ರತಿಷ್ಠಿತ ಸ್ಯಾಟಲೈಟ್ ಚಾನೆಲ್ನ ರಿಪೋರ್ಟರ್ಗಳನ್ನು ಇವರ ಮಹೇಶ್ ತಿಮರಡಿ ಖುದ್ದಾಗಿ ಅವನೇ ಮತ್ತೆ ಅವನ ಟೀಮ್ಗಳು ಸೇರ್ಕೊಂಡು ಹೊಡೆಯುವಂತಹ ಒಂದು ಹುನ್ನಾರ ನಡೆಯುತ್ತೆ. ಎಲ್ಲಿವರೆಗೆ ಈ ಗಿರೀಶ್ ಮಟ್ಟಣ್ಣವರು ಮತ್ತೆ ಮಹೇಶ್ ತಿಮರೋಡಿಗೆ ಸಮಜಾಯಿಸಿ ಹೇಳ್ತಾರೆ ಅಂದ್ರೆ, ಅಯ್ಯೋ ಬೆನಕ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ಗಳಿದ್ರು, ನಾವು ಅವ್ರ ಪೇಷಂಟ್ಗಳಿಗೆ ಏನಾಗಬಾರ್ದು ಅಂತ ಯಾರೂ ಶಾಂತಿ ಕಾಯ್ಕೊಳ್ಳುವಂತ ಇದ್ದೀವಿ, ನಾವು ಏನೂ ಮಾಡಿಲ್ಲ, ನಾವು ಸುಳ್ಳೇ ಹೇಳದವರ. ನೋಡಿ, ಇವರ ಸುಳ್ಳುಗಳು ನಾವು ಅರ್ಧರ್ಧ ಗಂಟೆಗೆ ಇವರ ಸುಳ್ಳುಗಳನ್ನು ಬಿಚ್ಚಿಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ ಸಿಂಧೂರ, ಅವರು ನಿನ್ನೆ ಮಾತಾಡಿದಂತಹ ಮಾತುಗಳು ಏನಿದೆ, ನಾವು ಉಜಿರೆಯವರನ್ನು ಹೆಸರು ಹೇಳಿದ್ದಾರೆ. ಅವರು ಉಜಿರೆಯ ಕೆಲವರ ಹೆಸರನ್ನು ಹೇಳಿದ್ದಾರೆ, ಧರ್ಮಸ್ಥಳದ ಆಟೋ ಡ್ರೈವರ್ಗಳನ್ನು ಹೇಳಿದ್ದಾರೆ. ಎಲ್ಲರನ್ನು ನಾವು ಅವರ ತಿಥಿ ಮಾಡ್ತೀವಿ, ನಾವು ಅವರನ್ನು ಸಾಯಿಸ್ತೀವಿ, ಒಬ್ಬೊಬ್ಬರನ್ನೇ ನುಗ್ಗಿ ಮನೆಗೆ ಹೊಡಿತೀವಿ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಪ್ರೆಸ್ ಅಲ್ಲಿ ಇದರಿಂದ ಯಾವ ಹೋರಾಟ ಇರಬಹುದು?